ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಮಧ್ಯರಾತ್ರಿಯಲ್ಲಿ ಬೆಚ್ಚಿ ಬಿದ್ದಿದ್ದು ಯಾಕೆ ಮತ್ತು ಆ ವಿಡಿಯೋ ಮಾಡುವ ಆ ಕ್ಲೋಸ್ ಅಪ್ ಮುಖಕ್ಕೆ ಕ್ಯಾಮರಾ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ರಲ್ಲ, ಮೊದಲನೇ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ. ಅದರ ಹಿಂದೆ ಅವರ ಏನೇನೋ ಲೆಕ್ಕಾಚಾರಗಳಿತ್ತು, ಏನು ಅನ್ನೋದನ್ನ ವಿವರಿಸ್ತೀನಿ. ಅದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟುಬಿಟ್ರು ಅಂತ ಈ ಗಂಜಿ ಎಂಜಲು ನೀಚ ಗೋಧಿ ಮಾಧ್ಯಮಗಳು ಹೇಳ್ತಾ ಇದೆಯಲ್ಲ, ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಲ್ಲ. ಜನ್ಸಿ ಧರ್ಮೇಂದ್ರ ಪ್ರಧಾನ್ ಮತ್ತು ನರೇಂದ್ರ ಮೋದಿಯ ಕಾಲರ್ ಹಿಡ್ಕೊಂಡು ರಾಜೀನಾಮೆ ಕೊಡಿಸಿದ್ದು. ಹೇಗೆ ಅಂತಲೂ ವಿವರಿಸ್ತೀನಿ. ಸೊ ನಿಮಗೆಲ್ಲ ಗೊತ್ತಿರುವಂತಹದ್ದು, ನಾವೆಲ್ಲ ಖುಷಿ ಪಡಬೇಕಾದಂತಹ ವಿಚಾರ ಅಂದ್ರೆ, ಕಳೆದ 12 ವರ್ಷಗಳ ನಂತರ, ಅಂದ್ರೆ ಕಳೆದ 12 ವರ್ಷಗಳಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಪ್ರಜಾಪ್ರಭುತ್ವದ ಪ್ರಕಾರ ಈ ದೇಶದಲ್ಲಿ ಏನೂ ನಡೆಯೋದಿಲ್ಲ. ಇಲ್ಲೊಂದು ಸರ್ವಾಧಿಕಾರಿ ಅಧಿಕಾರ ಇದೆ, ಸರ್ವಾಧಿಕಾರಿ ಆಡಳಿತ ಇದೆ, ಸರ್ವಾಧಿಕಾರಿ ವ್ಯಕ್ತಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಕೂತಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಯಾವ ಪ್ರತಿಭಟನೆ ಮಾಡಿದ್ರು, ಯಾವ ವಿರೋಧ ವ್ಯಕ್ತಪಡಿಸಿದ್ರು ಸಹ ಅದನ್ನ ಅವರ ಗೋಧಿ ಮಾಧ್ಯಮಗಳನ್ನ ಬಳಸ್ಕೊಂಡು ಅವರದೇ ನರೇಟಿವ್ ನಲ್ಲಿ ನಿಮ್ಮನ್ನ ದೇಶದ್ರೋಹಿಗಳು ಅಂತ ಬಿಂಬಿಸಿ, ದೇಶದ ಶತ್ರುಗಳು ಅಂತ ಬಿಂಬಿಸಿ ನಿಮ್ಮ ಹೋರಾಟವನ್ನ ವಿಫಲಗೊಳಿಸ್ತಾರೆ. ಅದರ ಜೊತೆಗೆ ಅವರ ಬಲಪ್ರಯೋಗವನ್ನು ಸಹ ಮಾಡಿ ನಿಮ್ಮನ್ನ ಹೊಡೆದು ಬಡೆದು ಹೆದರಿಸಿ ನಿಮ್ಮ ಪ್ರತಿಭಟನೆಯ ಹೋರಾಟಗಳನ್ನ ಹತ್ತಿಕ್ತಾರೆ. ಹಾಗಾಗಿ ಇನ್ನು ಮೇಲೆ ನಮಗೆ ನ್ಯಾಯ ಸಿಗೋದಿಲ್ಲ, ಸರ್ಕಾರದ ವಿರುದ್ಧ ಯಾವ ಹೋರಾಟಕ್ಕೂ ಜಯ ಸಿಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ನಿನ್ನೆ ಈ ದೇಶದ ಯುವ ಜನತೆ ಜನ್ಸಿ ಒಡೆದು ಬಿಸಾಕಿದ್ರು. ನಾವು ಮನಸ್ಸು ಮಾಡಿದ್ರೆ ರಾಜೀನಾಮೆ ಕೊಡಿಸೋವರೆಗೂ ಹೋಗ್ತೀವಿ ಅಂತ ಹೇಳೋದನ್ನ ಸಾಬೀತುಪಡಿಸಿ ತೋರಿಸಿದ್ರು. ಅವರಿಗೆಲ್ಲ ಒಂದು ಸೆಲ್ಯೂಟ್ ಹೇಳ್ತಾ ನಾನು ಈ ಖುಷಿಯನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ರಾಜನಾಥ್ ಸಿಂಗ್ ಅವರ ಒಂದು ಹೇಳಿಕೆ ಇತ್ತಲ್ಲ, ನಮ್ಮದು ರಾಜೀನಾಮೆ ಸರ್ಕಾರ ಅಲ್ಲ, ರಾಜೀನಾಮೆ ಕೊಡೋದಿಲ್ಲ ನಾವು, ನಮ್ಮದೇನಿದ್ರು ನಾವು ಮಾಡಿದ್ದೇ ದಾರಿ ಅನ್ನುವ ರೀತಿಯ ಒಂದು ಡೈಲಾಗ್ ಅನ್ನ ರಾಜನಾಥ್ ಸಿಂಗ್ ಈ ಹಿಂದೆ ಹೇಳಿದ್ರು. ಅದೆಂತಹ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ಅಂತ ಅಷ್ಟು ಸೀನಿಯರ್ ಪೊಲಿಟಿಷಿಯನ್ಸ್ಗೆ ಗೊತ್ತಿಲ್ಲದೆ ಅಲ್ಲ, ಆದ್ರೆ ದುರಹಂಕಾರದಲ್ಲಿ ರಾಜನಾಥ್ ಸಿಂಗ್ ಆ ಮಾತನ್ನ ಹೇಳಿದ್ದು, ಅಹಂಕಾರದಲ್ಲಿ ಆ ರಾಜನಾಥ್ ಸಿಂಗ್ ಆ ಮಾತನ್ನ ಹೇಳಿದ್ದು. ಅದನ್ನ ಆ ಅಹಂಕಾರವನ್ನ, ಆ ದುರಹಂಕಾರವನ್ನ, ಅದರ ಜೊತೆಗೆ ಮೋದಿಯ ಅಹಂಕಾರವನ್ನ ನಿನ್ನೆ ಈ ದೇಶದ ಜನ್ಸಿ ನುಚ್ಚು ನೂರು ಮಾಡಿತು. ಧರ್ಮೇಂದ್ರ ಪ್ರಧಾನ್ ಈ ದೇಶದ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕಾಯ್ತು, ಆದ್ರೆ ಆ ರಾಜೀನಾಮೆ ಸುಮ್ಮನೆ ಬರಲಿಲ್ಲ. ಜನ್ಸಿ ಸಾಕಷ್ಟು ಹೋರಾಟ ಮಾಡಬೇಕಾಯ್ತು, ಪೆಟ್ಟು ತಿನ್ಬೇಕಾಯ್ತು, ರಕ್ತ ಸುರಿಸ್ಬೇಕಾಯ್ತು, ಕೇಸುಗಳು ಹಾಕಿಸ್ಕೊಳ್ಬೇಕಾಯ್ತು, ಏನೆಲ್ಲ ಅನುಭವಿಸ್ಬೇಕಾಯ್ತು. ಆ ನಂತರ ಬಂದಿರೋದು. ಹಾಗಾಗಿ ಅದು ರಾಜೀನಾಮೆ ಕೊಟ್ಟಿದ್ದಲ್ಲ, ಜನ್ಸಿ ಕಾಲರ್ ಹಿಡಿದು ಪಡ್ಕೊಂಡಿದ್ದು. ರಾಜೀನಾಮೆ ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಿಮಗೆ ಉಳಿಗಾಲ ಇಲ್ಲ ಅಂತ. ಆದ್ರೆ ರಾಜೀನಾಮೆ ಕೊಡೋದಕ್ಕಿಂತ ಮೊದಲು, ಅಂದ್ರೆ ರಾಜೀನಾಮೆ ಬರುತ್ತೆ ಅನ್ನೋದಕ್ಕಿಂತ 24 ಅವರ್ಸ್ ಬ್ಯಾಕ್ ಸಹ ಮೋದಿ ಸರ್ಕಾರ ರಾಜೀನಾಮೆ ಬಗ್ಗೆ ಯೋಚನೆನೇ ಮಾಡ್ತಿರ್ಲಿಲ್ಲ. ನಾವು ರಾಜೀನಾಮೆ ಕೊಡೋದ, ಇದು ನಮ್ಮ ಈಗೋಗೆ ಹರ್ಟ್ ಆಗುತ್ತೆ, ನಾವು ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಅದನ್ನ ಟೆಸ್ಟಿಂಗ್ ಮಾಡಬೇಕು ಅಂತ ನರೇಂದ್ರ ಮೋದಿಗೆ ಮಧ್ಯರಾತ್ರಿಯಲ್ಲಿ ಬೆಚ್ಚಿ ಬಿದ್ದು ಎದ್ದ ರೀತಿಯಲ್ಲಿ ಎಚ್ಚರ ಆಗೋಯ್ತು. ಯಾಕೆ ಅಂದ್ರೆ ಇಡೀ ದೇಶಕ್ಕೆ ವ್ಯಾಪಿಸ್ತಾ ಇತ್ತಲ್ಲ ಹೋರಾಟ. ಅದರಿಂದ ನರೇಂದ್ರ ಮೋದಿಗೆ ನಿದ್ದೆ ಬರಲಿಲ್ಲ. ಕನಸು ಮನಸ್ಸಿನಲ್ಲಿಯೂ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಕ್ಷಣ ಕ್ಷಣಕ್ಕೂ ಬಂದು ಬಾಗಿಲು ಬಡಿತಾ ಇತ್ತು. ನೆನಪಿಸ್ಕೊ ಅಂತ ನಿದ್ದೆ ಹತ್ತಲಿಲ್ಲ ನರೇಂದ್ರ ಮೋದಿಗೆ. ಮಧ್ಯರಾತ್ರಿ ಎದ್ದು ಕೂತು ಮುಖಕ್ಕೆ ಕ್ಯಾಮರಾ ಇಟ್ಕೊಂಡು ಒಂದು ವಿಡಿಯೋ ಮಾಡೋಣ, ಇನ್ಸ್ಟಾಗ್ರಾಮ್ ಮೂಲಕ ಬಿಡೋಣ. ಮನ್ ಕಿ ಬಾತ್ ಜನ ಕೇಳ್ತಿಲ್ಲ, ಕ್ಯಾಕರ್ಸ್ ಉಗಿತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಈ ಕಡೆ ನಾನು 8 PM ಅಂತ ಬಂದ್ರೆ ಈ ಸಮಯದಲ್ಲೂ ನಿನ್ ನಾಟಕ ಏನಪ್ಪಾ ಅಂತ ಕೇಳ್ತಾರೆ. ಹಾಗಾಗಿ ಹೊಸದಾಗಿ ಏನಾದ್ರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ತಮ್ಮ ಸಲಹೆಗಾರರು ಇರ್ತಾರಲ್ಲ, ಮೀಡಿಯಾ ಸಲಹೆಗಾರರು, ಅವರನ್ನ ಒಂದು ಸಲ ಮಧ್ಯರಾತ್ರಿ ಎಬ್ಬಿಸಿ ಅವರಿಂದ ಸಲಹೆ ಪಡೆದು ಯಾವ ರೀತಿ ಮಾಡಬಹುದು ಅಂತ ಹೇಳಿ ಈ ವಿಡಿಯೋನ ಮುಖಕ್ಕೆ ಮೊಬೈಲ್ ಹಿಡಿದು ಮಾಡಿದ್ರು. ಈ ಮುಖಕ್ಕೆ ಹಿಡಿದು ಮೊಬೈಲ್ ಹಿಡಿದು ಮಾಡಿದ್ದು ದಡ್ಡತನ ಅಲ್ಲ. ದಡ್ಡತನ ಅನ್ಕೊಂಡ್ರೆ ನೀವು ದಡ್ಡರಾಗ್ತೀರಿ. ನರೇಂದ್ರ ಮೋದಿ ಈ ದೇಶವನ್ನ ಯಾಮಾರಿಸಿಕೊಂಡು ಬಂದಿರೋದೇ ಹಾಗೆ. ನೀವು ನರೇಂದ್ರ ಮೋದಿನ ದಡ್ಡತನ ಅನ್ಕೊಳ್ತೀರಿ, ಬಟ್ ದಡ್ಡತನ ಅಲ್ಲ. ನರೇಂದ್ರ ಮೋದಿಗೆ ಗೊತ್ತು
ಹೀಗೆ ಮಾಡಿದ್ರೆ ಹೀಗೆ ಬರುತ್ತೆ, ಹೀಗೆ ಆಗತ್ತೆ ಅಂತ. ಸೊ ಮುಖಕ್ಕೆ ಹತ್ತಿರದಲ್ಲಿ ಇಟ್ಕೊಂಡು ಭಯಂಕರವಾಗಿ ಕಾಣೋ ಹಾಗೆ ಮಾಡಿದ್ರಲ್ಲ ಒಂದು ವಿಡಿಯೋವನ್ನ, ಅದರಲ್ಲಿ ಬಳಸಿದ ಭಾಷೆ ಇತ್ತಲ್ಲ, ಅದನ್ನ ಡಿಕೋಡ್ ಮಾಡಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈ ಸೆಲ್ಫಿ ಮಾಡೋದ್ರಲ್ಲಿ ಅದರಲ್ಲೂ ಸಹ ಈಗ ಸಿದ್ಧಾಂತಗಳು ಬಂದ್ಬಿಟ್ಟಿದ್ದಾವೆ, ಒಂದಷ್ಟು ಥಿಯರಿಗಳು ಬಂದಿದ್ದಾವೆ, ಪಾಠಗಳು ಬಂದಿದ್ದಾವೆ. ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಸೆಲ್ಫಿ ತಗೋಬೇಕು, ಹೇಗೆ ಸೆಲ್ಫಿ ವಿಡಿಯೋ ಮಾಡಬೇಕು ಅಂತ. ಅದರಲ್ಲಿ ನಿಮ್ಮ ಆತ್ಮೀಯರಿಗೆ, ತುಂಬಾ ಆಪ್ತರಾಗಿರುವಂತಹ ನಿಮ್ಮ ಕುಟುಂಬ ಸದಸ್ಯರಿಗೆ ನೀವು ವಿಡಿಯೋ ಕಾಲ್ ಮಾಡಿದಾಗ, ನೀವು ತುಂಬಾ ಪ್ರೀತಿಯಿಂದ ಮಾತನಾಡಿಸುವ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿದಾಗ, ವಿಡಿಯೋವನ್ನ ಅಥವಾ ಕ್ಯಾಮರಾವನ್ನ ನಿಮ್ಮ ಮುಖಕ್ಕೆ ಹತ್ತಿರದಲ್ಲಿ ಇಟ್ಕೊಳ್ಳಿ. ಆಗ ಆ ಆತ್ಮೀಯತೆ ಬರುತ್ತೆ, ನಿಮ್ಮ ಪಕ್ಕದಲ್ಲೇ ಇರುವಂತೆ ಅವರಿಗೆ ಫೀಲ್ ಆಗುತ್ತೆ. ಹಾಗಾಗಿ ಅದನ್ನ ಹತ್ತಿರದಲ್ಲಿ ಇಟ್ಕೊಳ್ಳಿ ಅಂತ ಇತ್ತೀಚೆಗೆ ಒಂದು ಸಂಶೋಧನೆ ಬಂದಿತ್ತು. ಆ ಸಂಶೋಧನೆಯನ್ನ ನರೇಂದ್ರ ಮೋದಿ ಅವರ ಸಲಹೆಗಾರ ಇರ್ತಾರಲ್ಲ, ಅವರು ಹೇಳ್ಬಿಟ್ಟಿದ್ದಾರೆ, ಸಾರ್ ನೀವು ಹತ್ತಿರದಲ್ಲಿ ಇಟ್ಕೊಳ್ಳಿ, ಅವರ ತಾತನೋ ಅಪ್ಪನೋ ಚಿಕ್ಕಪ್ಪನೋ ಮಾತಾಡ್ದಂಗೆ ಫೀಲ್ ಆಗಬೇಕು ಜನ್ಜಿಗೆ ಅಂತ. ಅದ್ರ ಜೊತೆಗೆ ಒಂದು ಹೇಳಿದ್ರು, ನೀವು ಯಾವಾಗ್ಲೂ ದೋಸ್ತೋ ಅಂತ ಹೇಳ್ತಿರಲ್ಲ, ಅದು ಬೇಡ, ಜನ್ಸಿ ಇದು, ಇದನ್ನೇ ಅಮರ್ಸ್ಬೇಕು ಅಂದ್ರೆ ಅದನ್ನ ಬದಲಾಯಿಸ್ಬೇಕು, ಸೊ ಫ್ರೆಂಡ್ಸ್ ಅಂತ ಹೇಳಿ. ಹೀಗೆ ಒಂದು ಸಲಹೆಯನ್ನ ನರೇಂದ್ರ ಮೋದಿಗೆ ಕೊಟ್ಟಿದ್ದಕ್ಕೆ ನರೇಂದ್ರ ಮೋದಿ ಮುಖಕ್ಕೆ ಹತ್ತಿರದಲ್ಲಿಟ್ಕೊಂಡು ಮಧ್ಯರಾತ್ರಿ ಹೆದರಿಸುವ ರೀತಿಯಲ್ಲಿ ಮುಖ ಇಟ್ಕೊಂಡು, ಮುಖದಲ್ಲಿ ಭಯ ಎದ್ದು ಕಾಣ್ತಾ ಇತ್ತು, ಫ್ರಸ್ಟ್ರೇಷನ್ ಎದ್ದು ಕಾಣ್ತಾ ಇತ್ತು. ಆದರೂ ಅದನ್ನು ತೋರಿಸ್ಕೊಳ್ಳದೆ ಫ್ರೆಂಡ್ಸ್ ಅಂತ ಹೇಳಿ ಒಂದು ವಿಡಿಯೋವನ್ನು ಬಿಟ್ರು. ಯಥಾ ಪ್ರಕಾರ ವಿಡಿಯೋದಲ್ಲಿ ಅದೇ ನಾರ್ಮಲ್ ಜುಮ್ಲಾಗಳು, ಭರವಸೆಗಳು, ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಯುವಕರಂದ್ರೆ ನಮ್ಗೆ ಪ್ರಾಣ, ನಾವೇ ಪ್ರಾಣ ಬಿಟ್ಬಿಡ್ತೀವಿ ಬೇಕಾದ್ರೆ ನಿಮಗೋಸ್ಕರ ಅನ್ನುವ ರೀತಿಯಲ್ಲಿ ಒಂದಷ್ಟು ಕಚಂಬುಚ್ಚ ಕಚಂಬುಚ್ಚ, ಅದನ್ನೆಲ್ಲ ನೀವು ನೋಡಿರ್ತೀರಿ, ನಾನು ವಿವರಿಸೋಕ್ ಹೋಗಲ್ಲ. ಸೊ ಆ ವಿಡಿಯೋ ಮಾಡಿಬಿಟ್ರು. ರಾಜೀನಾಮೆಗೂ ಮೊದಲು, ರಾಜೀನಾಮೆ ಯೋಚನೆ ಬರೋದಕ್ಕಿಂತ ಮೊದಲು ಬಂದಿದ್ದ ವಿಡಿಯೋ ಇದು. ಆ ವಿಡಿಯೋಗೆ ಬಂತಲ್ಲ ರಿಯಾಕ್ಷನ್, ಕಮೆಂಟ್ಗಳು, ಟ್ರೋಲು, ಅದನ್ನ ನೋಡಿ ನರೇಂದ್ರ ಮೋದಿಗೆ ಅರ್ಥ ಆಗಿದ್ದು, ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಮುಗೀತು ಕತೆ, ಕೊಡಲೇಬೇಕು, ಕೊಡಲೇಬೇಕು. ನಾನು ಎಷ್ಟು ಮಸ್ಕ ಹೊಡೆದ್ರು ಈ ಬಾರಿ ಕೆಲಸ ಮಾಡಲ್ಲ, ನನ್ನ ಸೆಲ್ಫಿ ವಿಡಿಯೋಗಳು ಕೆಲಸ ಮಾಡಲ್ಲ ಅಂತ ಹೇಳಿ ಆ ಕಮೆಂಟ್ ಸೆಕ್ಷನ್ ನೋಡಿದಾಗ ಅರ್ಥ ಆಗೋಯ್ತು ನರೇಂದ್ರ ಮೋದಿಗೆ. ಕಮೆಂಟ್ಗಳಲ್ಲಿ ಕೆಟ್ಟ ಕೊಳಕ ಭಾಷೆಯಿಂದ ಹಿಡಿದು, ಪ್ರಧಾನ್ ಅಲ್ಲ ರಾಜೀನಾಮೆ ಕೊಡಬೇಕಾಗಿದ್ದು, ನೀನು ರಾಜೀನಾಮೆ ಕೊಟ್ಟು ತೊಲಗು ಅನ್ನೋದು ಕಮೆಂಟ್ಗಳೇ ತುಂಬ ಹೋಗಿದ್ದು. ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನುವ ಕಮೆಂಟ್ಗಳೇ ತುಂಬ ಹೋಗಿದ್ವು. ಮತ್ತು ಜನ್ಸಿ ಹೆದರ್ತಾ ಇರಲಿಲ್ಲ, ನೇರ ನೇರ ಮೋದಿ ಮುಖಕ್ಕೆ ಹೊಡೆದ ಹಾಗೆ ಕಮೆಂಟ್ಗಳನ್ನು ಹಾಕಿದ್ರು. ಎಲ್ಲ ವಿಚಾರಗಳನ್ನು ತಗೊಂಡು ಬಂದ್ರು, ಧರ್ಮದ್ವೇಷದ ವಿಚಾರದಿಂದ ಹಿಡಿದು ಭ್ರಷ್ಟಾಚಾರದವರೆಗೆ ಮೋದಿ ಆಡಳಿತ, ಸರ್ವಾಧಿಕಾರ ಎಲ್ಲವನ್ನು ತಂದಲ್ಲಿ ಕೆಡವ್ಬಿಟ್ರಲ್ಲಿ. ನರೇಂದ್ರ ಮೋದಿ ಮುಖಕ್ಕೆ ಹೊಡೆದಂಗೆ ಕೆಡವ್ಬಿಟ್ರು, ಬೆಚ್ಚಿ ಬಿದ್ದೋದ್ರು ನರೇಂದ್ರ ಮೋದಿ. ಆಗ ಅಮಿತ್ ಶಾಗೆ ಫೋನ್ ಮಾಡಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳೇಬೇಕು, ಇಲ್ಲದೆ ಹೋದ್ರೆ ನಾನು ರಾಜೀನಾಮೆ ಕೊಡ್ಬೇಕಾಗತ್ತೆ, ಪ್ಲೀಸ್ ಫಿನಿಶ್ ಇಟ್ ಅಂತ ಅಮಿತ್ ಶಾಗೆ ಹೇಳಿರೋದು. ಆ ನಂತರವೇ ಬಂದಿದ್ದು. ಹಾಗಾಗಿ ನಾನು ಹೇಳ್ತಿರೋದು, ರಾಜೀನಾಮೆ ಕೊಟ್ಟದ್ದಲ್ಲ, ಕಾಲರ್ ಹಿಡಿದಂಗೆ ಜನ್ಸಿ ಹಠಕ್ಕೆ ಬಿದ್ದು ಪಡ್ಕೊಂಡಿದ್ದಾರೆ ರಾಜೀನಾಮೆ. ಸೊ ಎನಿಹೌ, ರಾಜೀನಾಮೆ ಆಗಿದೆ, ಒಂದು ದುಷ್ಟ ಮಂತ್ರಿಯ ರಾಜೀನಾಮೆ ಆಗಿದೆ. ಆ ಮಂತ್ರಿಯನ್ನ ಮುಂದಕ್ಕೆ ಇದರಿಂದ ತೆಗೆದುಬಿಟ್ಟು ನಿಧಾನಕ್ಕೆ ಇನ್ನೊಂದು ಯಾವುದಾದ್ರೂ ಇಲಾಖೆಗೆ ಮಂತ್ರಿ ಮಾಡೋಕೆ ಹೊರಟ್ರೆ, ಆ ಡ್ರಾಮಾ ಏನಾದ್ರೂ ಮಾಡಿದ್ರೆ ಜನ್ಸಿ ಮತ್ತೆ ಸಿಡಿದೇಳುತ್ತೆ. ನರೇಂದ್ರ ಮೋದಿ ನೆನ್ಪಿಟ್ಕೊಳ್ಬೇಕು. ಯಾಕೆಂದ್ರೆ ಧರ್ಮೇಂದ್ರ ಪ್ರಧಾನ್ನ ತೆಗೆಯೋದು ನರೇಂದ್ರ ಮೋದಿಗೆ ಸುಲಭದ ಕೆಲಸ ಅಲ್ಲ. ನರೇಂದ್ರ ಮೋದಿ ಸರ್ಕಾರಕ್ಕೆ ಬಹಳ ಆಪತ್ತಿದೆ ಧರ್ಮೇಂದ್ರ ಪ್ರಧಾನ ತೆಗೆದಿರೋದು. RSS ಸಿಟ್ಟು ಮಾಡ್ಕೊಳ್ಳುತ್ತೆ, ಬಜರಂಗ ದಳ ಸಿಟ್ಟು ಮಾಡ್ಕೊಳ್ಳುತ್ತೆ. ONGCಗೆ ಧರ್ಮೇಂದ್ರ ಪ್ರಧಾನ್ ಮಿನಿಸ್ಟರ್ ಆಗಿದ್ದಾಗ, ಇಂಧನ ಸಚಿವ ಆಗಿದ್ದಾಗ, ONGCಗೆ ONGC ಮೂಲಕ RSSಗೆ ಫಂಡ್ಗಳನ್ನ ಕಳ್ಳದಾರಿಯಲ್ಲಿ ಕಳಿಸಿರುವಂತಹದ್ದು ಮೊನ್ನೆ ತಾನೇ ಆಚೆ ಬಂದಿದೆ. ನಾನು ವಿಡಿಯೋ ಮಾಡಿದ್ದೀನಿ, 670 ಕೋಟಿ ರೂಪಾಯಿ ಕಳೆದ 10 ವರ್ಷಗಳಲ್ಲಿ ONGCಯಿಂದ RSS ಸಂಬಂಧಿತ ಸಂಸ್ಥೆಗಳಿಗೆ ಕಳ್ಳದಾರಿಯಲ್ಲಿ ಹೋಗಿದ್ದಾವೆ. ಅದು ಧರ್ಮೇಂದ್ರ ಪ್ರಧಾನ್ ಕೈಯಲ್ಲಿದೆ. ಅದರ ಮಾಹಿತಿ ಧರ್ಮೇಂದ್ರ ಪ್ರಧಾನ್ ಏನಾದ್ರು ಸಿಟ್ಟು ಮಾಡಿಕೊಂಡೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡಿದೀವಿ ನಾವು, ONGC ಹಣನ RSSಗೆ ಈ ರೀತಿ ತಲುಪಿಸಿದೀವಿ, ನರೇಂದ್ರ ಮೋದಿನೇ ಅದಕ್ಕೆ ಹಿಂದೆ ನಿಂತ್ಕೊಂಡು ನಮಗೆ ಕೀ ಕೊಟ್ಟಿದ್ದು ಅಂದ್ಬಿಟ್ರೆ
ನರೇಂದ್ರ ಮೋದಿ ಸೀಟ್ ಕಿತ್ತೋಗುತ್ತೆ. ಪರ 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 ಅಂತ ಹರಿದು ಬಿಸಾಕ್ಬಿಡ್ತಾರೆ ಜನ್ಸಿಗಳು, ಹರಿದು ಬಿಸಾಕ್ಬಿಡ್ತಾರೆ ಜನ್ಸಿ. ಆ ಭಯ ಇದೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ಗೆ ಅರ್ಜೆಂಟ್ ಆಗಿ ಎಲ್ಲೋ ಒಂದ್ ಕಡೆ ತೂರ್ಸೋ ಪ್ರಯತ್ನ ಮಾಡ್ತಾರೆ. ಬಟ್ ಜನ್ಸಿ ಗಮನಿಸ್ತಾನೆ ಇರುತ್ತೆ, ಗಮನಿಸ್ತಾನೆ ಇರುತ್ತೆ. ಮತ್ತಿನ್ನೊಂದು ಆತಂಕ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳಿದಿನಲ್ಲ, ಬೇರೆ ಬೇರೆ ಮಂತ್ರಿಗಳು ಈ ಕಬ್ಬಿನ ರಸ ಹಾಕಿ ನಮ್ಮ ಬೈಕುಗಳು ಕಾರುಗಳನ್ನ ಹಾಳು ಮಾಡುತ್ತಿರುವಂತಹ ಮಿನಿಸ್ಟರ್ ಗಡ್ಕರಿ, ಹೋಮ್ ಮಿನಿಸ್ಟ್ರು, ಯಾವ್ದಕ್ಕೂ ಲಾಯಕ್ಕಿಲ್ಲದ ಹೋಮ್ ಮಿನಿಸ್ಟ್ರು, ದಿನ ಬೆಳಗಾದ್ರೆ ಏನೋ ಒಂದು ಇಂಥದ್ದು ನಡೀತಾನೆ ಇದೆ. ಹೋಮ್ ಮಿನಿಸ್ಟರ್ ಆಗಿ ಅಮಿತ್ ಶಾನು ವೇಸ್ಟ್ ಬಾಡಿ. ಹೀಗೆ ಆ ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಹೆಸರಿರೋದು, ಅಂತಿಂತದ್ರಲ್ಲ ಎಪ್ಸ್ಟೀನ್ ಭೇಟಿ ಮಾಡಿರೋದು ಪರ್ಸನಲ್ ಆಗಿ. ಹೀಗೆ ಸುಮಾರು ಜನರ ಪಟ್ಟಿ ಇದೆ. ನಾಲಾಯಕಗಳು ತುಂಬ ಹೋಗಿದ್ದಾರೆ, ಜೈಶಂಕರ್ ಇಂದ ಹಿಡಿದು ವೈಷ್ಣವಿವರೆಗೂ ಎಲ್ಲರೂ ನಾಲಾಯಕಗಳೇ. ಮೋದಿ ಮಿನಿಸ್ಟ್ರಿಯಲ್ಲಿ ಇರೋದು, ನಿರ್ಮಲಾ ಸೀತಾರಾಮನ್ ಇಂದ ಹಿಡಿದು. ಸೊ ಅದರದ್ದು ಸಹ ಜನ ಕೇಳಕ್ ಶುರು ಮಾಡ್ತಾರೆ, ಯಾಕೆ ಪ್ರಧಾನಿಗಿಂತ ಈ ನಾಲಾಯಕ್ ಇಲ್ವಾ, ಆ ನಾಲಾಯಕ್ ಇಲ್ವಾ, ಈ ವೇಸ್ಟ್ ಬಾಡಿ ಇಲ್ವಾ, ಆ ವೇಸ್ಟ್ ಬಾಡಿ ಇಲ್ವಾ, ಕಿತ್ತು ಬಿಸಾಕಿ ಅಂತ. ಆದ್ರೂ ಸಹ ರಾಜೀನಾಮೆ ಕೊಡಿಸ್ಬೇಕಾಯ್ತು, ಒತ್ತಾಯ ಮಾಡ್ಬೇಕಾಯ್ತು ಮೋದಿಗೆ. ಧರ್ಮೇಂದ್ರ ಪ್ರಧಾನಿಗೆ ಹೇಳ್ಬೇಕಾಯ್ತು ರಾಜೀನಾಮೆ ಕೊಡಪ್ಪ ನೀನು ಅಂತ. ಯಾಕೆ ಅಂದ್ರೆ ಈ ಎಲ್ಲಾ ಕಾರಣಗಳಿಗೆ ಜನ್ಸಿ ಹೋರಾಟ ಒಂದು ಕಡೆ, ಮತ್ತು ಟೆಸ್ಟಿಂಗ್ ದ ವಾಟರ್ ಅಂತಾರಲ್ಲ, ಆ ಟೆಸ್ಟಿಂಗ್ ದ ವಾಟರ್ ಮಾಡಕ್ ಹೋಗಿ ಒಂದು ವಿಡಿಯೋ ಬಿಟ್ಟಿದ್ದಕ್ಕೆ ಅದಕ್ಕೆ ಬಂದಂತಹ ಕಮೆಂಟ್ಗಳು. ಅದಕ್ಕೆ ನಾನು ಟೈಟ್ಲ್ ಅಲ್ಲಿ ಹೇಳಿರೋದು, ರಾಜೀನಾಮೆ ಕೊಟ್ಟಿದ್ದಲ್ಲ ಈ ದೇಶದ ಯುವ ಜನತೆ, ಜನ್ಸಿ ಕಾಲರ್ ಹಿಡಿದು ಜಗ್ಗಿ ಪಡ್ಕೊಂಡಿದ್ದಾರೆ. ಮೋದಿ ಮಧ್ಯರಾತ್ರಿಯಲ್ಲಿ ಬೆಚ್ಚಿ ಬಿದ್ದಿದ್ದರ ಪರಿಣಾಮ ಇದು, ಅಷ್ಟೇ. ಸೊ ಎನಿ ಹೌ, ಕಂಗ್ರಾಚುಲೇಷನ್ಸ್ ಇಡೀ ದೇಶಕ್ಕೆ, ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಒಂದು ದುಷ್ಟ ಆಡಳಿತದ ದುಷ್ಟ ಮಂತ್ರಿಯೊಬ್ಬ ರಾಜೀನಾಮೆ ಕೊಟ್ಟು ತೊಲಗಿರೋದಕ್ಕೆ ಅಭಿನಂದನೆಗಳು, ಮತ್ತು ಜನ್ಸಿಗೆ ಮತ್ತೊಮ್ಮೆ ನನ್ನ ಹೃದಯಾಳದಿಂದ ಸೆಲ್ಯೂಟ್. ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.